ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ನೈತದ್ಬತಾಧೀಶ ಪದಂ ತವೇಪ್ಸಿತಂ ಯನ್ಮಾಯಯ ನಸ್ತನುಷೆ ಭೂತ ಸೂಕ್ಷ್ಮಂ ಅನುಗ್ರಹಾಯಾಸ್ತ್ವಪಿ ಯರ್ಹಿ ಮಾಯಯ ಲಸತ್ತು ಲಸ್ಯ ಭಗವಾನ್ ವಿಲಕ್ಷಿತಃ. ಅನುವಾದ: ನನ್ನ ಪ್ರಿಯ ಪ್ರಭುವೆ, ನಿನ್ನ ಇಚ್ಛೆ ಅದಲ್ಲವಾದರೂ ನಮ್ಮ ಇಂದ್ರಿಯ ತೋಷಣೆಗಾಗಿ ಈ ಸ್ಥೂಲ ಮತ್ತು ಸೂಕ್ಷ್ಮ ಮೂಲ ವಸ್ತುಗಳ ಸೃಷ್ಟಿಯನ್ನು ನೀನು ಉಂಟು ಮಾಡುವೆ. ನಿನ್ನ ಅವ್ಯಾಜ ಕರುಣೆಯು ನನ್ನ ಮೇಲಿರಲಿ, ಏಕೆಂದರೆ ನೀನು ತುಳಸಿ ದಳಗಳ ಭವ್ಯ ಹಾರದಿಂದ ಅಲಂಕೃತವಾದ ನಿನ್ನ ಸನಾತನ ರೂಪದಲ್ಲಿ ನಮಗೆ ಪ್ರತ್ಯಕ್ಷನಾಗಿರುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಕರ್ದಮ ಮುನಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ತಾರೆ ಭಗವಂತನಿಗೆ, ನೀನೊಬ್ಬನೇ ವಿಶ್ವಗಳನ್ನು ಸೃಷ್ಟಿ ಮಾಡ್ತೀಯಾ, ಮತ್ತು ಈ ವಿಶ್ವಗಳನ್ನು ಸೃಷ್ಟಿ ಮಾಡುವಂತಹ ಆಸೆಯಿಂದ ನೀನು ಅದನ್ನು ಸೃಷ್ಟಿಸ್ತೀಯಾ, ಪಾಲಿಸ್ತೀಯಾ. ಹೇಗೆ ಒಂದು ಜೇಡರ ಹುಳು ತನ್ನದೇ ಆದಂಥ ಶಕ್ತಿಯಿಂದ ಒಂದು ಬಲೆಯನ್ನು ರಚನೆ ಮಾಡಿ ಮತ್ತೆ ಅದನ್ನು ತಾನೇ ನಾಶ ಮಾಡುತ್ತಲ್ಲ, ಅದೇ ರೀತಿ ನೀನು ಯೋಗ ಮಾಯೆ ಅನ್ನುವಂಥ ನಿನ್ನ ಶಕ್ತಿಯ ಹಿಡಿತದಲ್ಲಿರುವಂಥ ನಿನ್ನ ಸ್ವಂತ ಶಕ್ತಿಗಳಿಂದನೇ ಅದನ್ನೆಲ್ಲ ನೀನು ಲಯಗೊಳಿಸ್ತೀಯಾ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಭುವೇ, ನಿನ್ನಿಷ್ಟ ಇಲ್ಲದೆ ಇದ್ದರೂ ಕೂಡ ನಮ್ಮ ಇಂದ್ರಿಯ ತೋಷಣೆಗೋಸ್ಕರ ಅಂತಂದ್ರೆ ಏನು, ನಿನಗಿದೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಈಗ ನೋಡಿ ನಾವು ತಪ್ಪು ಮಾಡಿದ್ದೀವಿ. ಅಂದರೆ ಏನು, ನಾವು ಒಡೆತನವನ್ನು ಬಯಸ್ತೀವಿ, ನಾನು ಕೂಡ ಭೋಗಿಸ್ಬೇಕು ಅನ್ನುವಂಥ ಇಚ್ಛೆ ಇದೆ ನಮಗೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನಮ್ಮ ಇಂದ್ರಿಯ ತೋಷಣೆಗೋಸ್ಕರ ಈ ಸ್ಥೂಲ ಮತ್ತು ಸೂಕ್ಷ್ಮ ಮೂಲ ವಸ್ತುಗಳ ಸೃಷ್ಟಿಯನ್ನು ನೀನು ಮಾಡ್ತೀಯಾ, ಮತ್ತು ನಿನ್ನ ಒಂದು ಅವ್ಯಾಜ ಕರುಣೆ ನಮ್ಮ ಮೇಲೆ ಇರಲಿ. ಯಾಕೆ ಅಂತಂದರೆ ನೀನು ತುಳಸಿ ದಳಗಳ ಭವ್ಯ ಹಾರದಿಂದ ಅಲಂಕೃತವಾದಂತಹ ನಿನ್ನ ಸನಾತನ ರೂಪದಲ್ಲಿ ನಮಗೆ ಪ್ರತ್ಯಕ್ಷನಾಗಿದೆಯಾ. ಸೊ ನಿನ್ನ ಕೃಪೆ ನಮಗೆ ಬೇಕು, ನಿನ್ನ ಕರುಣೆ ನಮಗೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಗುರುಗಳು ಈ ಒಂದು ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ, ಪರಮ ಪ್ರಭುವಿನ ವೈಯಕ್ತಿಕ ಇಚ್ಛೆಯಿಂದ ಭೌತ ಜಗತ್ತು ಸೃಷ್ಟಿಯಾದುದಲ್ಲವೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅದು ಅವನ ಬಾಹ್ಯ ಶಕ್ತಿಯಿಂದ ಸೃಷ್ಟಿಯಾದುದು, ಏಕೆಂದರೆ ಜೀವಿಗಳು ಅದನ್ನು ಭೋಗಿಸಲು ಇಚ್ಛೆ ಪಡುವರು. ಇಂದ್ರಿಯ ಸುಖಾಭಿಲಾಷೆಗಳಲ್ಲದವರಿಗೆ, ನಿರಂತರವೂ ದಿವ್ಯ ಪ್ರೇಮ ಸೇವೆಯಲ್ಲಿರುವವರಿಗೆ ಮತ್ತು ಯಾವಾಗಲೂ ಕೃಷ್ಣ ಪ್ರಜ್ಞೆಯುಳ್ಳವರಿಗೆ ಉದ್ದೇಶಪಟ್ಟು ಈ ಭೌತಿಕ ಜಗತ್ತು ಸೃಷ್ಟಿಯಾಗಿಲ್ಲ. ಅವರಿಗಾಗಿ ಶಾಶ್ವತವಾಗಿ ಆಧ್ಯಾತ್ಮ ಲೋಕವಿದೆ, ಅವರು ಅಲ್ಲಿ ಸುಖ ಪಡುವರು. ಅಂದರೆ ಅರ್ಥ ಇಲ್ಲಿ, ಈಗ ಭಗವಂತ ಈ ಒಂದು ಜಗತ್ತನ್ನು ತನ್ನಿಷ್ಟಪಟ್ಟು ಸೃಷ್ಟಿ ಮಾಡಿರುವಂಥದ್ದಲ್ಲ. ಆದರೆ ನಮ್ಮಂಥವರು ಬದ್ಧ ಜೀವಿಗಳು, ನಾವು ಭೋಗಿಸ್ಬೇಕು ಅಂತ ಇಚ್ಛೆ ಪಡ್ತೀವಲ್ವ, ಅದಕ್ಕೋಸ್ಕರ ಇಲ್ಲಿ ಸೃಷ್ಟಿಯಾಗಿರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಅಲ್ಲಿ ವೈಯಕ್ತಿಕ ಇಚ್ಛೆಯಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿಲ್ಲ ಅಂತಂದ್ಬಿಟ್ಟು. ಇದು ಭಗವಂತನ ಬಾಹ್ಯ ಶಕ್ತಿಯಿಂದ ಸೃಷ್ಟಿಯಾಗಿರುವಂಥದ್ದು. ಯಾಕೆ, ನಾವು ಅದನ್ನೆಲ್ಲ ಭೋಗಿಸ್ಬೇಕು ಅಂತ ಇಷ್ಟಪಡ್ತೀವಲ್ವ, ಅದಕ್ಕೋಸ್ಕರನೇ. ಈಗ ಯಾರಿಗೆ ಇಂದ್ರಿಯ ಸುಖಗಳು ಇದನ್ನು ಅನುಭವಿಸ್ಬೇಕು ಅನ್ನುವಂಥ ಒಂದು ಸುಖಾಭಿಲಾಷಿಗಳೇ ಇರೋದಿಲ್ವೋ ಅಂಥವರಿಗೆ ಸದಾ ಏನು ಮಾಡ್ತಾರೆ, ಈಗ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಅವ್ರಿಗಿಷ್ಟ ಇರೋದಿಲ್ಲ. ಅವ್ರಿಗೇನು ಅಂತಂದರೆ ಭಗವಂತನಿಗೆ ಸೇವೆ ಮಾಡಬೇಕು, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಬೇಕು ಅಂತ ಯಾವಾಗಲೂ ಮನಸ್ಸಲ್ಲಿ ಅವರ ನರನಾಡಿಗಳಲ್ಲೂ ಕೂಡ ಭಗವಂತನ ಸ್ಮರಣೆ ನಡೀತಾ ಇರುತ್ತೆ ನೋಡಿ. ಅಂಥವ್ರಿಗೋಸ್ಕರ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿಲ್ಲ. ಅವ್ರಿಗೆ ಇಲ್ಲಿ ಇರೋದಕ್ಕೆ ಇಷ್ಟನೂ ಆಗಲ್ಲ, ಭಗವಂತನ ಜೊತೆನೇ ಇರಬೇಕು ಅಂತ ಇಷ್ಟ ಆಗುತ್ತೆ. ಅವರಿಗೆ ಅಂತಲೇ ಶಾಶ್ವತವಾಗಿ ಆಧ್ಯಾತ್ಮ ಲೋಕ ಇದೆ, ಅಲ್ಲಿ ಅವರು ಸುಖ ಪಡ್ತಾರೆ. ಯಾರು ತಮ್ಮ ಇಂದ್ರಿಯಗಳನ್ನು ತಾವು ಖುಷಿಪಡಿಸ್ಬೇಕು ಅಂತ ಇಷ್ಟಪಡ್ತಾರೋ ಭಗವಂತನನ್ನು ಬಿಟ್ಟುಬಿಡ್ತಾರೆ. ತಮ್ಮನ್ನು ತಾವು ಸುಖಪಡಿಸ್ಕೊಳ್ಳೋದು, ಆ ಇಂದ್ರಿಯಗಳಿಗೆ ತೃಪ್ತಿಯನ್ನು ಕೊಡೋದು, ಇದರಲ್ಲಿ ಭೋಗಗಳನ್ನು ಭೋಗಿಸ್ಬೇಕು ಅಂತ ಯಾರು ಇಷ್ಟಪಟ್ಟಿರ್ತಾರೋ ಅವ್ರಿಗೋಸ್ಕರ ಅಂತ ಈ ಒಂದು ಭೌತ ಪ್ರಪಂಚ ಇರುವಂಥದ್ದು. ಅದಕ್ಕೆ ಅಂತಲೇ ಅವನು ಸೃಷ್ಟಿ ಮಾಡಿದ್ದಾನೆ, ಆಯಿತಾ. ಆದರೆ ಯಾರಿಗೆ ಭಗವಂತನ ಸೇವೆ ಮಾಡಬೇಕು ಅಂತಲೇ ಇರುತ್ತೋ ಅವರಿಗೆ ಯಾವುದೇ ಭೋಗ ಆಸೆಗಳು, ಇಂದ್ರಿಯ ತೃಪ್ತಿಗಳನ್ನು ಪಡಿಸ್ಕೋಬೇಕು ಅದೆಲ್ಲ ಯಾವುದೂ ಇರೋದಿಲ್ವೋ ಅವರಿಗೆ ಅಂತಲೇ ಶಾಶ್ವತವಾಗಿರುವಂಥ ಅಧ್ಯಾತ್ಮ ಲೋಕ ಇದೆ, ಅಲ್ಲಿ ಅವರು ಸುಖವನ್ನು ಪಡ್ತಾರೆ.
ದೇವೋತ್ತಮ ಪರಮಪುರುಷನ ಪಾದಕಮಲದಲ್ಲಿ ಆಶ್ರಯವನ್ನು ಪಡೆದವರಿಗೆ ಈ ಭೌತ ಜಗತ್ತು ನಿಷ್ಪ್ರಯೋಜಕವೆಂದು ಶ್ರೀಮದ್ ಭಾಗವತದಲ್ಲಿ ಬೇರೊಂದು ಕಡೆ ಹೇಳಲಾಗಿದೆ. ಏಕೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಈ ಭೌತ ಜಗತ್ತು ಅಪಾಯದಿಂದ ತುಂಬಿಕೊಂಡಿದೆ. ಅದು ಭಕ್ತರಿಗೆ ಹೇಳಿದ್ದಲ್ಲ, ಅಪಾಯಕ್ಕೆ ತಾವೇ ಹೊಣೆಯಾಗತಕ್ಕವರಾಗಿ ಭೌತಿಕ ಶಕ್ತಿಗಳ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಲು ಎಳೆಯುವ ಜೀವಿಗಳಿಗಾಗಿ ಅದು ಇರುವಂಥದ್ದು. ಅಂದರೆ ಶ್ರೀಮದ್ ಭಾಗವತದಲ್ಲಿ ಏನು ವಿಷಯನ ಹೇಳಿದ್ದಾರೆ ಅಂತಂದರೆ, ಭಗವಂತನ ಪಾದಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡಿತಾರೋ ಅವ್ರಿಗೆ ಈ ಒಂದು ಭೌತಿಕ ಜಗತ್ತು ನಿಷ್ಪ್ರಯೋಜಕ ಅನಿಸುತ್ತೆ, ಏನಕ್ಕೂ ಬರದೇ ಇರೋದು. ನಾವಾದರೆ ಏನು ಮಾಡ್ತೀವಿ, ಒಂದೊಂದು ವಸ್ತುಗೂ ಒಡೆದಾಡ್ತೀವಿ, ಒಬ್ಬೊಬ್ಬ ವ್ಯಕ್ತಿಗೂ ಒಡೆದಾಡ್ತೀವಿ ಅಲ್ವಾ. ಆದರೆ ಯಾರಿಗೆ ಭಗವಂತನ ಪ್ರೀತಿ ಹೆಚ್ಚಾಗಿರುತ್ತೋ ಅವ್ರಿಗೇನು ಅನಿಸುತ್ತೆ ಅಂದರೆ, ಇದು ಯಾವುದು ಬೇಡ, ಭಗವಂತ ಒಬ್ಬ ಇದ್ದರೆ ಸಾಕು ಅವ್ರಿಗೆ, ಆಯಿತಾ, ಈ ಭೌತಿಕ ಜಗತ್ತೇ ಅವರಿಗೆ ನಿಷ್ಪ್ರಯೋಜಕ ಅಂತ ಅನಿಸುತ್ತೆ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಅಪಾಯ ಅನ್ನೋದೇ ತುಂಬಿಕೊಂಡಿದೆ. ಅದು ಭಕ್ತರಿಗೆ ಹೇಳಿ ಮಾಡಿಸಿದ್ದಲ್ಲ ಅಂತ ಅರ್ಥ, ಆಯಿತಾ. ಈಗ ಅಪಾಯಕ್ಕೆ ತಾವೇ ಹೊಣೆಯಾಗಿರುವಂಥವ್ರು ಯಾರು ಅಂತಂದರೆ ಬದ್ಧಾತ್ಮರು. ಅವರೇನು ಮಾಡ್ತಾರೆ, ಈ ಭೌತಿಕ ಶಕ್ತಿಗಳ ಮೇಲೆ ನಮ್ಮ ಅಧಿಪತ್ಯ ಇರಬೇಕು, ನಾವು ಒಡೆಯರಾಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಯಾರಿರ್ತಾರೋ ಅಂಥವರಿಗೋಸ್ಕರ ಈ ಜಗತ್ತಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ಅದೆಷ್ಟು ಕರುಣೆಯುಳ್ಳವನೆಂದರೆ ಅವನು ಇಂದ್ರಿಯ ಸುಖಲೋಲುಪ ಜೀವಿಗಳಿಗಾಗಿ ಅವರು ಬೇಕಾದಂತೆ ಸುಖ ಪಡಲಿ ಎಂದು ಅವರಿಗೆ ತಾನೇ ಸೃಷ್ಟಿಸಿದ ಬೇರೊಂದು ಲೋಕವನ್ನು ಒದಗಿಸುವನು. ಆದರೂ ಅದೇ ವೇಳೆ ತನ್ನ ವೈಯಕ್ತಿಕ ರೂಪದಲ್ಲಿ ಗೋಚರಿಸುವನು. ಭಗವಂತನು ಇಚ್ಛೆ ಇಲ್ಲದೆಯೇ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಆದರೆ ತನ್ನ ವೈಯಕ್ತಿಕ ರೂಪದಲ್ಲಿ ಅವತರಿಸುತ್ತಾನೆ. ಅಥವಾ ತನ್ನ ವಿಶ್ವಾಸನೀಯ ಪುತ್ರರಲ್ಲಿ ಒಬ್ಬನನ್ನು ಅಥವಾ ದಾಸನನ್ನು ಅಥವಾ ವೇದವ್ಯಾಸರಂತಹ ವಿಶ್ವಸನೀಯ ಗ್ರಂಥಕಾರರನ್ನು ಉಪದೇಶ ನೀಡಲು ಕಳಿಸುತ್ತಾನೆ. ಸ್ವತಃ ತಾನೂ ಕೂಡ ತನ್ನ ಭಗವದ್ಗೀತೆಯ ಮಾತುಗಳಲ್ಲಿ ಉಪದೇಶ ನೀಡುತ್ತಾನೆ. ಈ ಭೌತ ಜಗತ್ತಿನಲ್ಲಿ ಕೊಳೆಯುತ್ತಿರುವ ತಪ್ಪು ದಾರಿ ಹಿಡಿದ ಜೀವಿಗಳನ್ನು ತನ್ನ ಬಳಿಗೆ ಬರುವ ಹಾಗೆ ಮತ್ತು ಶರಣಾಗುವ ಹಾಗೆ ಮನವೊಲಿಸಲು ಸೃಷ್ಟಿಯ ಜೊತೆಯಾಗಿ ಈ ಪ್ರಚಾರ ಕಾರ್ಯವು ನಡೆಯುತ್ತಾ ಇರುತ್ತದೆ. ಆದುದರಿಂದ ಭಗವದ್ಗೀತೆಯ ಕೊನೆಯ ಉಪದೇಶವಿದು: ಈ ಭೌತ ಜಗತ್ತಿನಲ್ಲಿ ನಿನ್ನ ಎಲ್ಲ ಕೃತಕ ಕಾರ್ಯಗಳನ್ನು ತ್ಯಜಿಸು ಮತ್ತು ನನಗೆ ಶರಣಾಗು. ನಾನು ನಿನ್ನನ್ನು ಸರ್ವ ಪಾಪಕೃತ್ಯಗಳಿಂದಲೂ ರಕ್ಷಣೆ ಮಾಡುವೆನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೃಷ್ಣ ಎಷ್ಟು ಕರುಣೆ ಇರೋನು, ಆ ಭಗವಂತನಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಅಂತಂದರೆ, ಅವನು ನಾವು ಇಂದ್ರಿಯ ತೃಪ್ತಿಗೋಸ್ಕರ ನಾವು ಆ ಒಂದು ಸುಖದಲ್ಲಿ ಭೋಗಿಸ್ಬೇಕು ಅಂತ ಇಷ್ಟಪಡುವಂಥ ಜೀವಿಗಳು ನಾವು. ಅದಕ್ಕೋಸ್ಕರ ಅಂತಲೇ ನಾವು ಸುಖ ಪಡಲಿ ಅನ್ನೋದಕ್ಕೋಸ್ಕರ ತಾನೇ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಡ್ತಾನೆ, ಆಯಿತಾ. ಹೋಗು, ಅಲ್ಲಿ ಹೋಗಿ ನಿನ್ನ ಇಂದ್ರಿಯ ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ಈಡೇರಿಸ್ಕೊ ನೀನು ಅಂತಂದ್ಬಿಟ್ಟು, ಜೊತೆಗೆ ಏನು ಮಾಡ್ತಾನೆ, ಅಲ್ಲೇ ಅದನ್ನೇ ಅನುಭವಿಸ್ಕೊಂಡಿರೋದಲ್ಲ, ನನ್ನ ತಪ್ಪಿನ ಅರಿವು ಕೂಡ ನನಗಾಗಬೇಕಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾನೆ, ತಾನೇ ಒಂದು ವೈಯಕ್ತಿಕ ರೂಪವನ್ನು ತಗೊಂಡು ಇಲ್ಲಿ ನಮ್ಮ ಮುಂದೆ ಅವನು ಅವತರಿಸ್ತಾನೆ. ಭಗವಂತನ ಇಚ್ಛೆನೇ ಇಲ್ಲದೆ ಇರುವಂಥ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಮತ್ತು ಅದರಲ್ಲಿ ತನ್ನ ಒಂದು ವೈಯಕ್ತಿಕ ರೂಪವನ್ನು ತಗೊಂಡಲ್ಲಿ ಅವತಾರ ತಗೊಳ್ತಾನೆ. ಅಥವಾ ತನಗೆ ವಿಶ್ವಾಸ ಪಾತ್ರರು ಯಾರಿರ್ತಾರೋ, ಅಧಿಕಾರಯುತರು ಅಂತ ಹೇಳ್ತೀವಿ ನಾವು, ಅಧಿಕಾರಿಗಳು ಅಂತ ಹೇಳ್ತೀವಿ. ಅಂದರೆ ಭಗವಂತನೇ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾನೆ, ನನ್ನ ಬದಲಿಗೆ ನೀನು ಹೋಗಿ ಅಲ್ಲಿ ಈ ಕೆಲಸವನ್ನು ಮಾಡು ಅಂತಂದ್ಬಿಟ್ಟು. ಆ ರೀತಿ ವಿಶ್ವಾಸ ಇರುವಂತಹ ಮಕ್ಕಳಲ್ಲಿ ಒಬ್ಬರನ್ನ ಅಥವಾ ದಾಸರನ್ನ ಅಥವಾ ವೇದವ್ಯಾಸರಿದ್ದಾರಲ್ಲ, ಅಂತಹ ವಿಶ್ವಾಸ ಇರುವಂತಹ ಗ್ರಂಥಕಾರರು ಅವರನ್ನೆಲ್ಲ ಇಲ್ಲಿ ಕಳಿಸ್ತಾನೆ. ಅವ್ರು ಏನು ಮಾಡ್ತಾರೆ, ಉಪದೇಶಗಳನ್ನು ಕೊಡ್ತಾರೆ. ಅಂದರೆ ನೀನು ಈ ಭೌತ ಜಗತ್ತಿನಲ್ಲಿದ್ದು ಈ ಸುಖಗಳನ್ನು ಅನುಭವಿಸೋದಲ್ಲ ನಿನ್ನ ಒಂದು ಸ್ವರೂಪ, ನೀನು ಭಗವಂತನ ಸೇವಕ, ಆ ಕೆಲಸವನ್ನು ಮಾಡಬೇಕು ಅಂತ. ನಾವು ಏನು ತಪ್ಪು ಮಾಡಿರ್ತೀವೋ ಆ ತಿದ್ದುವಂಥ ಕೆಲಸವನ್ನು ಇಲ್ಲಿ ಬಂದು ಅವರು ಮಾಡ್ತಾರೆ. ಈಗ ಸಂತರು, ಅವತಾರಿಗಳು, ಮಹಾಪುರುಷರು, ಈ ರೀತಿ ಯಾರ್ಯಾರೋ ಹೇಳ್ತೀವಿ, ಅವಧೂತರು ಅಂತೆಲ್ಲ ಹೇಳ್ತೀವಲ್ವ,
ಅಂಥವರು ಬಂದು ನಮಗೆ ನಾವು ಮಾಡ್ತಾ ಇರೋದು ಏನು, ನಾವು ಮಾಡಬೇಕಾಗಿರೋದು ಏನು, ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ನಾವು ಮುಂದೆ ಏನು ಮಾಡಬೇಕು ಅಂತ ನಮಗೆ ಉಪದೇಶಗಳನ್ನು ಕೊಡ್ತಾರೆ. ಈ ಭೌತಿಕ ಜಗತ್ತಲ್ಲಿ ಕೊಳಿತಾ ಇರುವಂಥ ನಮ್ಮನ್ನು ತಪ್ಪು ದಾರಿಲಿ ನಡೀತಾ ಇದ್ದೀವಿ ನಾವು. ಅಂಥ ಜೀವಿಗಳನ್ನು ಮತ್ತೆ ಭಗವಂತನ ಕಡೆ ಕರ್ಕೊಂಡು ಹೋಗುವಂಥ ಮನಸ್ಸು ನಮಗೆ ಬರಬೇಕು. ನಾವು ಶರಣಾಗತಿ ಆಗಬೇಕು. ಆ ರೀತಿ ನಮ್ಮನ್ನು ಮನವೊಲಿಸೋದಕ್ಕೆ ಅವರು ಪ್ರಚಾರ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಥವಾ ನಾವು ಏನು ಮಾಡಬೇಕು ಅನ್ನೋದನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಈಗ ನಾವು ಈ ಧರ್ಮಗ್ರಂಥದ ಮೂಲಕ ನಾವು ಏನು ತಿಳ್ಕೊಳ್ತಾ ಇದ್ದೀವಿ, ನಾವು ಯಾರು ಏನು ಎಲ್ಲವನ್ನ ಮರೆತು ನಾವೇನೋ ಒಂದು ಊಹೆನಲ್ಲಿ ಬದುಕ್ತಾ ಇದ್ದೀವಲ್ವ, ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ, ತಪ್ಪು ಸರಿಯನ್ನು ಹೇಳ್ಕೊಡುವಂಥ ಕೆಲಸ ಈ ಧರ್ಮಗ್ರಂಥಗಳು ಮಾಡುತ್ತಲ್ವ. ಅದೇ ರೀತಿ ಅವರು ಕೂಡ ನಮ್ಮ ಮನಸ್ಸನ್ನು ಚೇಂಜ್ ಮಾಡಿ ನಾವು ಭಗವಂತನಿಗೆ ಶರಣಾಗತಿ ಹಾಗೆ ನಮ್ಮ ಮನವನ್ನು ಒಲಿಸೋದಕ್ಕೆ ಈ ಒಂದು ಸೃಷ್ಟಿಯ ಜೊತೆಯಲ್ಲಿ ಈ ಪ್ರಚಾರ ಕಾರ್ಯ ಕೂಡ ನಡೀತಾ ಇರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಕೊನೆಯ ಉಪದೇಶವನ್ನು ಏನು ಹೇಳಿದ್ದಾನೆ ಅಂತಂದರೆ, ಈ ಭೌತ ಜಗತ್ತಿನಲ್ಲಿ ನಿನ್ನ ಎಲ್ಲ ಕೃತಕ ಕಾರ್ಯಗಳು, ಇದು ಯಾವುದು ಶಾಶ್ವತವಾದಂಥ ಕೆಲಸಗಳಲ್ಲ ಆಯಿತಾ. ಅದಕ್ಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅದನ್ನು ಏನೇನೋ ಕಷ್ಟಪಟ್ಕೊಂಡು ಮಾಡ್ತಾ ಇದೆಯಾ. ಅದಕ್ಕೆ ಈ ಕೆಲಸಗಳು ಅದು ಇದು ಎಲ್ಲವನ್ನ ಬಿಟ್ಟುಬಿಟ್ಟು ನನಗೆ ಶರಣಾಗತಿ ಆಗು. ನಾನು ನಿನ್ನನ್ನು ಎಲ್ಲ ರೀತಿಯ ಪಾಪಗಳಿಂದನೂ ಕೂಡ ರಕ್ಷಣೆ ಮಾಡ್ತೀನಿ ಅಂತ ಸ್ವತಃ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಅದರಿಂದನೇ ಇಂಥ ಸಂತರು, ಮಹಾತ್ಮರು, ಅವಧೂತರು, ಸದ್ಗುರುಗಳು ಇವರೆಲ್ಲ ಹೇಳುವಂಥ ವಿಚಾರಗಳನ್ನು ನಾವು ಆಲಿಸ್ಬೇಕು. ಆಗಲೇ ನಮಗೆ ಗೊತ್ತಾಗೋದು ನಾವೇನು ಮಾಡ್ತಾ ಇದ್ದೀವೋ ಅದು ಸರಿನೋ ತಪ್ಪೋ ಅಲ್ವಾ. ಅದರಿಂದನೇ ಅವರಿಗೆ ಈ ಜಗತ್ತಲ್ಲಿ ಮಾಡುವಂಥದ್ದು ಏನೂ ಇರೋದಿಲ್ಲ. ಆದರೆ ಯಾರು ದಾರಿ ತಪ್ಪಿದಾರೋ ಅವರಿಗೆ ದಾರಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಅವರು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.